ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮ್ಮನ್ನ ಸಖತ್ತಾಗಿರೋ ಸುಂದರವಾಗಿರೋ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದುವೇ ನಮ್ಮ ಇಂಡಿಯಾಸ್ ಲಾಂಗೆಸ್ಟ್ ಅಂಡರ್ ವಾಟರ್ ಅಕ್ವೇರಿಯಂ ಪ್ಯಾರಡೈಸ್ ಇನ್ ಬ್ಯಾಂಗ್ಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾದಲ್ಲೇ ದೊಡ್ಡದಾಗಿರುವ ಅಂಡರ್ ವಾಟರ್ ಅಕ್ವೇರಿಯಂ ಪ್ಯಾರಡೈಸ್ ಬಂದಿದೆ ವೀಕ್ಷಕರೇ, ಬಂದಿದೆ. ಬನ್ನಿ ನೋಡೋಣ. ಏನು ಗೊತ್ತಾ ವೀಕ್ಷಕರೇ, ಈ ಥರ ನಾವು ನೋಡಬೇಕು ಅಂದರೆ ನಾವು ಫಾರಿನಲ್ಲಿ ಅಂದರೆ ಸಿಂಗಾಪುರು, ದುಬೈಯಲ್ಲೇ ನೋಡಬೇಕಾಗಿರೋದು. ಆದರೆ ನಮ್ಮ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ದರೆ ನೀವು ಅದಕ್ಕೆ ಯಾವುದಕ್ಕೂ ಕಮ್ಮಿ ಇಲ್ಲ ಅನಿಸುತ್ತೆ ವೀಕ್ಷಕರೇ. ಅಚ್ಚುಕಟ್ಟಾಗಿ ಸುಂದರವಾಗಿ ಸಖತ್ತಾಗಿ ಮಾಡಿದ್ದಾರೆ ವೀಕ್ಷಕರೇ, ನಿಜವಾಗ್ಲೂ. ಇದು ವೀಕ್ಷಕರೇ ಬೆಂಗಳೂರಿನಲ್ಲಿ JC ನಗರದಲ್ಲಿದೆ. ಇದು 10 ಗಂಟೆಗೆ ಓಪನ್ ಆಗುತ್ತೆ ವೀಕ್ಷಕರೇ. ನಾನು ಇಲ್ಲಿಗೆ ಬಂದಿದ್ದು ಒಂದು 11:30 ಅನಿಸುತ್ತೆ ನಾನು ಬಂದಿದ್ದು ಇಲ್ಲಿಗೆ. ಮತ್ತು ವೀಕ್ಷಕರೇ, ಇಲ್ಲಿ ಫನ್ ವರ್ಲ್ಡ್ ಇದೆ, ಮತ್ತು ಸ್ನೋ ವರ್ಲ್ಡ್ ಇದೆ, ಮತ್ತು ಅಕ್ವೇರಿಯಂ ಪ್ಯಾರಡೈಸ್ ಎಲ್ಲ ಒಂದೇ ಕಾಂಪೌಂಡಲ್ಲಿದೆ ವೀಕ್ಷಕರೇ. ನೋಡಿ, ಇದುವೇ ಅಕ್ವೇರಿಯಂ ಪ್ಯಾರಡೈಸ್. ನಾನು ಆ್ಯಕ್ಚುಲಿ ಬರೀ ಅಕ್ವೇರಿಯಂ ಪ್ಯಾರಡೈಸ್ ಮಾತ್ರ ನಾನು ಬಂದಿದ್ದು ಈ ಸರಿ. ನೋಡಿ, ಎಷ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಆಕರ್ಷಣೀಯ ಕಾಣಿಸ್ತಾ ಇದೆ. ಹೊರಗಡೆಯಿಂದನೇ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ಒಳಗಡೆ ಹೆಂಗಿರ್ಬೋದು ಅಂತ ನೀವೇ ಗೆಸ್ ಮಾಡಿ ವೀಕ್ಷಕರೇ. ನಿಜವಾಗ್ಲೂ ಬನ್ನಿ ನೋಡೋಣ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ. ನೋಡಿ, ಇದೇ ಎಂಟ್ರೆನ್ಸು. ಇದು ಎಂಟ್ರೆನ್ಸ್ ಅಕ್ಕಪಕ್ಕ ನೋಡಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮಕ್ಳಿಗಂತೂ ಅದು ನೋಡ್ತಾ ಇದ್ದರೆ ಅಷ್ಟು ಖುಷಿಯಾಗುತ್ತೆ. ಎಂಟ್ರೆನ್ಸಿಗೆ ಒಳಗಡೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಇಲ್ಲಿ ಎಂಟ್ರೆನ್ಸ್ ಹೋಗ್ತಾ ಇರುವಾಗ ತಕ್ಷಣ ನಿಮಗೆ ಅಲ್ಲಿ ಒಳ್ಳೊಳ್ಳೆ ಇದು ಮಾಡಿದ್ದಾರೆ ವೀಕ್ಷಕರೇ. ಅಂದರೆ ಫೋಟೋ ತೊಗೊಳಕ್ಕೆ ನಿಮ್ಗೆ ಯಾರಿಗೆ ಫೋಟೋ ತುಂಬ ತೆಗೆಸ್ಕೋಬೇಕು ಅನ್ನೋರು ಅಷ್ಟು ಸಖತ್ತಾಗಿರೋ ಪ್ಲೇಸ್ಗಳಿದೆ ಫೋಟೋ ತೊಗೊಳಕ್ಕೆ. ಅಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ಫೋಟೋ ಇದಕ್ಕೋಸ್ಕರನೇ ಅವರು ಆ ಥರ ಪ್ಲೇಸ್ ಮಾಡಿದ್ದಾರೆ ವೀಕ್ಷಕರೇ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ, ಇದೆ ಎಂಟ್ರೆನ್ಸು. ಇಲ್ಲಿ ಟಿಕೆಟ್ ಕೌಂಟರ್ ಇಲ್ಲೇ ಇದೆ ನೋಡಿ ವೀಕ್ಷಕರೇ. ಟಿಕೆಟ್ ಕೌಂಟರ್ಗೆ ಇಲ್ಲಿ ಇಲ್ಲಿದೆ. ಅಡಲ್ಟ್ಸ್ಗೆ 299 ಇದೆ, ಮತ್ತು ಮಕ್ಕಳಿಗೆ 249 ಇದೆ ವೀಕ್ಷಕರೇ. ಆ್ಯಕ್ಚುಲಿ ಇದನ್ನು ಆನ್ಲೈನಲ್ಲೇ ತೊಗೋಬೋದು. ನಾವು ಆನ್ಲೈನಲ್ಲೇ ತೊಗೊಂಡು ಬುಕ್ ಮಾಡ್ಕೊಂಡಿದ್ವಿ. ಈ ಥರ ಟಿಕೆಟ್ಗೆ ಲೈನಲ್ಲಿ ನಿಂತ್ಕೊಳ್ಳಬೇಕಾದ್ದು ಏನಿಲ್ಲ ವೀಕ್ಷಕರೇ. ಆನ್ಲೈನಲ್ಲೇ ನೀವು ಬುಕ್ ಮಾಡ್ಕೊಳ್ಳಿ. ಮತ್ತು ಏಕೆ ತಡ ವೀಕ್ಷಕರೇ, ಇವಾಗ ಹೆಂಗಿದ್ರು ಕ್ರಿಸ್ಮಸ್ ಹಾಲಿಡೇಸ್ ಬರುತ್ತೆ, ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ಬರುತ್ತೆ. ಎಲ್ಲ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ವೀಕ್ಷಕರೇ. ನಾವು ಮಕ್ಕಳು ಯಾವುದು ಪ್ಲೇಸ್ ಇಷ್ಟಪಡ್ತಾರೋ ಆ ಪ್ಲೇಸಿಗೆ ಕರ್ಕೊಂಡು ಹೋದರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ ವೀಕ್ಷಕರೇ. ನಿಜವಾಗ್ಲೂ ನಿಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ಬಂದು ಭೇಟಿ ಕೊಡಿ ವೀಕ್ಷಕರೇ. ತುಂಬ ಚೆನ್ನಾಗಿದೆ, ನೋಡಬೇಕು. ಇಂಥ ಪ್ಲೇಸ್ಗಳನ್ನ ನಾವು ನೋಡಬೇಕು ವೀಕ್ಷಕರೇ. ನಿಜವಾಗ್ಲೂ ನೋಡಿ, ಎಂಟ್ರಿ ಆದ ತಕ್ಷಣ ಈ ಥರ ಒಂದು ಗ್ಲಾಸ್ ಟ್ಯಾಂಕಲ್ಲಿ ಈ ಥರ ಡಿಸೈನ್ ಮಾಡಿ ಇಟ್ಟಿದ್ದಾರೆ ವೀಕ್ಷಕರೇ. ನಿಜವಾಗ್ಲೂ ಆ ಟ್ಯಾಂಕಲ್ಲಿ ಅದು ನೋಡಿದ್ರೆ ಅಲ್ಲಿ ಒಂದು ಫಿಶ್ಶೇ ಕಾಣಿಸ್ತಿರ್ಲಿಲ್ಲ. ಆದರೆ ಆಮೇಲೆ ನನಗೆ ಒಂದೊಂದಾಗಿ ಹೊರಗಡೆ ಬರ್ತಾಯಿತ್ತು ವೀಕ್ಷಕರೇ. ಅದರೊಳಗಡೆ ಎಲ್ಲ ಬಚ್ಚಿಟ್ಕೊಬಿಟ್ಟಿದೆ ಫಿಶ್ಗಳು. ಆಮೇಲೆ ಒಂದೊಂದಾಗಿ ಬಂತು ವೀಕ್ಷಕರೇ. ಸಖತ್ತಾಗಿದೆ. ಈ ಥರದ್ದು ನೀವು ನೋಡಬೇಕು. ಒಳಗಡೆ ಜೆಲ್ಲಿ ಫಿಶ್ಗಳಿದೆ. ಅದರೊಳಗಡೆ ಎಲ್ಲ ಲೈಟ್ ಹಾಕಿ ಆ ಗ್ಲಾಸ್ ಟ್ಯಾಂಕ್ ಒಳಗಡೆ ಸಖತ್ತಾಗಿ ಮಾಡಿದ್ದಾರೆ ವೀಕ್ಷಕರೇ. ನಿಜವಾಗ್ಲೂ ಬನ್ನಿ ನೋಡೋಣ ವೀಕ್ಷಕರೇ. ನಾನು ನಿಮಗೆ ತೊಂದರೆ ಮಾಡಲ್ಲ, ಬನ್ನಿ. ಮತ್ತು ಈ ಒಂದು ವಿಡಿಯೋದಲ್ಲೇ ಫುಲ್ ಆಗಲ್ಲ ವೀಕ್ಷಕರೇ. ನೆಕ್ಸ್ಟ್ ನಾನು ಪಾರ್ಟ್ 2 ಅಂತ ಮಾಡಿದ್ದೀನಿ, ಅದರಲ್ಲೂ ಕಂಟಿನ್ಯೂ ಮಾಡ್ತೀನಿ ಇದನ್ನು ನೋಡಿ ವೀಕ್ಷಕರೇ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೋಡೋಣ.
ಮತ್ತೇನು ಗೊತ್ತಾ ವೀಕ್ಷಕರೇ, ಅಲ್ಲಿ ಸ್ಕ್ಯಾನ್ ಕೊಟ್ಟಿದ್ದಾರೆ. ನಾವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ಆ ಫಿಶ್ ಇದೆಯಲ್ಲ, ಅಲ್ಲಿ ಒಳಗಡೆ ಹೋಗ್ತಾ ಇದೆಯಲ್ಲ, ಆ ಫಿಶ್ಗಳದ್ದು ಅಂದರೆ ಅದು ಹೆಸರೇನು, ಅದ್ರ ಬಗ್ಗೆ ಎಲ್ಲ ಡೀಟೇಲು ಅಲ್ಲಿ ನಿಮಗೆ ತಕ್ಷಣವೇ ಸಿಕ್ಬಿಡುತ್ತೆ ನೋಡಿ. ಅಲ್ಲಿ ಒಂದೊಂದಾಗಿ ನೋಡಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಸಹ ಅಲ್ಲಿರೋ ಮೀನಿನ ಬಗ್ಗೆ, ಅಂದರೆ ಅದರ ಹೆಸರೇನು ಮತ್ತು ಇನ್ನೂ ಹಲವಾರು ಅದರದ್ದು ವಿಷಯಗಳನ್ನ ನಾವು ಅಲ್ಲೇ ತಕ್ಷಣ ನಾವು ಈ ಥರ ತಿಳ್ಕೊಬೋದು ವೀಕ್ಷಕರೇ. ನಿಜವಾಗ್ಲೂ ಸೂಪರಾಗಿದೆ ನೋಡಿ. ವೀಕ್ಷಕರೇ ನೋಡಿ, ನಾವು ಇವಾಗ ಜೆಲ್ಲಿ ಫಿಶ್ ಇರೋ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ನೋಡಿ ಜೆಲ್ಲಿ ಫಿಶ್ಗಳು. ಗ್ಲಾಸ್ ಟ್ಯಾಂಕ್ಗೆ ಲೈಟ್ಗಳನ್ನ ಸೆಟ್ ಮಾಡಿಬಿಟ್ಟು ಫಿಶ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ ವೀಕ್ಷಕರೇ. ಸಖತ್ತಾಗಿ ಕಾಣ್ತಿದೆ. ಅದು ಕಲರ್ ಲೈಟ್ಗಳಿದೆ, ಆರೆಂಜು, ರೆಡ್ಡು, ವೈಟು. ಎಂಟ್ರಿ ಆಗ್ತಾ ಇದ್ದಾಗಲೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ ವೀಕ್ಷಕರೇ. ನಿಜವಾಗ್ಲೂ ಅಷ್ಟು ತುಂಬ ಚೆನ್ನಾಗಿದೆ ವೀಕ್ಷಕರೇ. ನೋಡಿ ನೋಡಿ ಅಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ನಿಜವಾಗ್ಲೂ